ಒಮ್ಮೆ ಕನಕದಾಸರ ಗುರುಗಳಾದ ಶ್ರೀ ವ್ಯಾಸರಾಜರು ತಮ್ಮ ಶಿಷ್ಯರ ಭಕ್ತಿಯನ್ನು ಪರೀಕ್ಷಿಸಲು ಬಯಸಿದರು. ಅವರು ಎಲ್ಲ ಶಿಷ್ಯರನ್ನು ಕರೆದು ಪ್ರತಿಯೊಬ್ಬರಿಗೂ ಒಂದೊಂದು ಬಾಳೆಹಣ್ಣನ್ನು ನೀಡಿದರು. ಗುರುಗಳು ಒಂದು ವಿಚಿತ್ರವಾದ ಆಜ್ಞೆಯನ್ನೂ ಮಾಡಿದರು. ಈ ಬಾಳೆಹಣ್ಣನ್ನು ಯಾರೂ ನೋಡದ ಜಾಗದಲ್ಲಿ ಕುಳಿತು ತಿನ್ನಬೇಕು. ತಿನ್ನುವಾಗ ನಿಮ್ಮನ್ನು ಯಾರೂ ನೋಡಬಾರದು. ಶಿಷ್ಯರೆಲ್ಲರೂ ಹಣ್ಣನ್ನು ತೆಗೆದುಕೊಂಡು ಹೋದರು. ಒಬ್ಬ ಶಿಷ್ಯ ಕತ್ತಲೆಯ ಕೋಣೆಗೆ ಹೋಗಿ ಯಾರಿಗೂ ಕಾಣದಂತೆ ತಿಂದನು. ಇನ್ನೊಬ್ಬ ಶಿಷ್ಯ ದಟ್ಟವಾದ ಅಡವಿಗೆ ಹೋಗಿ ಮರದ ಹಿಂದೆ ಕುಳಿತು ತಿಂದನು. ಮತ್ತೊಬ್ಬ ಶಿಷ್ಯ ಬೆಟ್ಟದ ಗುಹೆಯೊಳಗೆ ಹೋಗಿ ಯಾರಿಗೂ ತಿಳಿಯದಂತೆ ತಿಂದನು. ಸಂಜೆಯ ಹೊತ್ತಿಗೆ ಎಲ್ಲ ಶಿಷ್ಯರು ಗುರುಗಳ ಬಳಿ ಹಿಂದಿರುಗಿ ಬಂದು, ಗುರುಗಳೇ, ನಾವು ಯಾರಿಗೂ ಕಾಣದ ಜಾಗದಲ್ಲಿ ಹಣ್ಣನ್ನು ತಿಂದೆವು ಎಂದು ಹೆಮ್ಮೆಯಿಂದ ಹೇಳಿದರು. ಆದರೆ ಕನಕದಾಸರು ಮಾತ್ರ ಹಣ್ಣನ್ನು ತಿನ್ನದೆ ಹಾಗೆಯೇ ವಾಪಸ್ ತಂದಿದ್ದರು. ಇದನ್ನು ನೋಡಿ ಇತರ ಶಿಷ್ಯರು ಕನಕದಾಸರನ್ನು ನೋಡಿ ನಕ್ಕರು. ಆಗ ವ್ಯಾಸರಾಜರು, ಕನಕ, ನಿನಗೆ ಹಣ್ಣನ್ನು ತಿನ್ನಲು ಯಾರೂ ಇಲ್ಲದ ಜಾಗ ಸಿಗಲಿಲ್ಲವೇ ಎಂದು ಕೇಳಿದರು. ಅದಕ್ಕೆ ಕನಕದಾಸರು ವಿನಯದಿಂದ ಹೀಗೆ ಉತ್ತರಿಸಿದರು. ಗುರುಗಳೇ, ನಾನು ಎಲ್ಲಿಗೆ ಹೋದರೂ ಭಗವಂತ ಅಲ್ಲಿ ಇದ್ದೇ ಇರುತ್ತಾನೆ. ಕತ್ತಲೆಯ ಕೋಣೆಯಲ್ಲಿದ್ದರೂ ಆತ ನೋಡುತ್ತಿರುತ್ತಾನೆ. ದಟ್ಟ ಕಾಡಿನಲ್ಲಿದ್ದರೂ ಆತ ನೋಡುತ್ತಿರುತ್ತಾನೆ. ಈ ಜಗತ್ತಿನಲ್ಲಿ ದೇವರು ಇಲ್ಲದ ಜಾಗವೇ ಇಲ್ಲ. ಹಾಗಾಗಿ ಯಾರೂ ನೋಡದ ಜಾಗ ನನಗೆ ಎಲ್ಲೂ ಸಿಗಲಿಲ್ಲ. ಕನಕದಾಸರ ಈ ಮಾತನ್ನು ಕೇಳಿ ಗುರುಗಳು ಅತೀವ ಸಂತೋಷಪಟ್ಟರು. ದೇವರು ಕೇವಲ ವಿಗ್ರಹದಲ್ಲಿಲ್ಲ, ಆತ ಸರ್ವವ್ಯಾಪಿ ಎಂಬ ಸತ್ಯವನ್ನು ಕನಕದಾಸರು ಅರಿತಿದ್ದರು. ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ, ಭಗವಂತ ಸದಾ ನಮ್ಮೊಂದಿಗಿದ್ದಾನೆ ಎಂಬ ಎಚ್ಚರವೇ ನಿಜವಾದ ಭಕ್ತಿ.